ಇಂತಹ ಚರಿತ್ರಾರ್ಹವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಇರ್ತಕ್ಕಂಥ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು, ಬಹುಶಃ ಅವರ ರೆಕಾರ್ಡ್ ಅನ್ನ ಬಹಳ ಸುಲಭನಾಗಿ ಯಾರು ಮುರಿಯೋದಕ್ಕಾಗೋದಿಲ್ಲ. 7 ಬಾರಿ ಲೋಕಸಭೆಯಲ್ಲಿ ನಿಮ್ಮನ್ನ ಪ್ರತಿನಿಧಿಸಿದ್ದಾರೆ, ನಮ್ಮನ್ನ ಪ್ರತಿನಿಧಿಸಿದ್ದಾರೆ. ಮತ್ತು ಇವತ್ತು ಅಲ್ಲಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿ ಇವತ್ತು ರಾಜ್ಯಕ್ಕೆ ಬಂದು ರಾಜ್ಯದಲ್ಲಿ ಈ ಹಿಂದೆ ಆಹಾರ ಖಾತೆಯ ಸಚಿವರಾಗಿ ಕೆಲಸ ಮಾಡಿ ಮತ್ತು ಈಗ ಸಮಾಜ ಕಲ್ಯಾಣ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಶ್ರೀ KH ಮುನಿಯಪ್ಪನವರೇ, ಗ್ರಾಮೀಣ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರು, ಪಂಚಾಯತ್ ರಾಜ್ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಈಶ್ವರ್ ಖಂಡ್ರೆ ಅವರೇ, ಮಾಜಿ ಸಚಿವರು, ಮಾಜಿ ಅನ್ನೋದಕ್ಕೆ ನಮ್ಗೆ ಮನಸ್ಸು ಬರಲ್ಲ, ಮಾನ್ಯ ಟಿ ನರಸೀಪುರದ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಚಿವರಾಗಿ ಅನೇಕ ಖಾತೆಗಳಲ್ಲಿ ಕೆಲಸ ಮಾಡಿದ್ರು. ಅದು PWD ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಹೆಲ್ತ್ ಇರ್ಬೋದು, ಈ ಎಲ್ಲ ಖಾತೆಯಲ್ಲಿ ಕೆಲಸ ಮಾಡಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಡಾಕ್ಟರ್ HC ಮಹದೇವಪ್ಪನವರೇ, ಸಾರ್ವಜನಿಕ ಬದುಕಿನಲ್ಲಿ ಅವರೆಲ್ಲ ಈ ಭಾಗದಲ್ಲಿ ಕೆಲಸ ಮಾಡಿ ಅನೇಕ ಜನಪರವಾದ ಕೆಲಸಗಳನ್ನು ಮಾಡಿದಂಥವರು. ಅವರ ತಂದೆಯವರು ಚೌಡ್ರೆಡ್ಡಿಯವರು ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದರು. ನಾನು ಕೂಡ ಮೊದಲನೇ ಬಾರಿ ಸಚಿವನಾದಂಥ ಸಂದರ್ಭ, ಆಗ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ದನ್ನು ಸ್ಮರಿಸಿಕೊಳ್ತೇನೆ. ಮತ್ತು ಮಾನ್ಯ ಸುಧಾಕರ್ ಅವರು ಈ ಚಿಂತನೆಯನ್ನ ಮಾಡತಕ್ಕಂಥ ವ್ಯಕ್ತಿತ್ವ. ನಾವೆಲ್ಲ ಶಾಸಕರಾಗಿ ಕೆಲಸ ಮಾಡ್ತೇವೆ, ಎಲ್ಲೋ ಒಂದು ಕಡೆ ಒಂದಿಷ್ಟು ವಿಭಿನ್ನತೆ ಇರುತ್ತೆ. ಇವತ್ತು ಯುವ ಜನತೆಗೆ ಸ್ಪಂದಿಸುವಂತ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡೋದಿದೆಯಲ್ಲ, ಅದು ಬಹಳ ವಿರಳ. ಅಂತಹ ಒಂದು ವ್ಯಕ್ತಿತ್ವವನ್ನ ಮಾನ್ಯ ಸುಧಾಕರ್ ಅವರು ಪ್ರದರ್ಶನ ಮಾಡಿದ್ದಾರೆ. ನನಗೆ ಇಲ್ಲಿಗೆ ಯಾರ್ಯಾರಿಗೆ ಏನೇನು ಮಾಡಿದ್ನೋ ಗೊತ್ತಿಲ್ಲ. ನಾನು ಮೊದಲನೇದಾಗಿ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಸಾಮರ್ಥ್ಯ ಸೌಧ ಅಲ್ಲ, ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸ್ ಕಂಪನಿಗೆ ಹೋಗಿ IT ಕಂಪನಿಗೆ ಹೋದಂಗೆ ಆಗ್ತದೆ. ಅಲ್ಲಿ ಅವರು ಮಾಡಿರ್ತಕ್ಕಂಥ ಮಾಡರ್ನ್ ಸಿಸ್ಟಮ್ ಇದೆಯಲ್ಲ, ನಮ್ಮ ತಾಲೂಕ್ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಈ ಕಂಪ್ಯೂಟರ್ ಸೈನ್ಸ್ ಕಲಿಬೇಕು. ಯಾಕೆಂದ್ರೆ ಎಲ್ಲರಿಗೂ ಇದು ಸೀಟ್ಗೂ ಒಂದೊಂದು ಇದನ್ನ ಹಾಕಿದ್ದಾರೆ, ಅವರು ಸಿಸ್ಟಮ್ ಹಾಕಿದ್ದಾರೆ, ಅದರಲ್ಲೇ ಆಪರೇಟ್ ಮಾಡಬೇಕು. ಅವ್ರ ಉದ್ದೇಶ ಏನಂದ್ರೆ ಯಾವ ಪಂಚಾಯಿತಿ ಮೆಂಬರು ಕೂಡ ಪೇಪರ್ ತರಬಾರ್ದು, ಪೇಪರ್ಲೆಸ್ ಮೀಟಿಂಗ್ ಆಗಬೇಕು ಅಂತ. ಹೌದಲ್ಲ? ಮೊದಲು ನಮ್ಮ ಪಂಚಾಯಿತಿ ಮೆಂಬರ್ಗೆ ಹೇಳ್ಕೊಟ್ಬಿಡಿ, ಇಲ್ಲದಿದ್ರೆ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದಾರ್ರಿ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕೂಡ ಅಂತ ಒಂದು ವ್ಯವಸ್ಥೆ ಇರೋದಿಲ್ಲ. ಅದಾಯ್ತಪ್ಪ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬಂದ್ರು, ಸ್ವತಂತ್ರ ಆಜಾದ್ ಚೌಕ ಅಂತ. ನಾನೆಲ್ಲ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ನೋಡಿದ್ದೀನಿ, ಒಂದೊಂದು ಊರಲ್ಲಿ ಒಂದು ಸೋಮಾರಿ ಕಟ್ಟೆ ಮಾಡಿರ್ತಾರೆ. ಸಂಜೆ ಹೊತ್ತು ಸುಮ್ಮನೆ ಯಾರೋ ಕೂತ್ಕೊಂಡೆಲ್ಲ ಅಡ್ಡ ಹೊಡ್ಕೊಂಡು ಕಾಫಿ ಗೀಪಿ ಕುಡ್ಕೊಂಡು ಹೋಗ್ಬೇಕು.
ಇಲ್ಲಿ ಸ್ವತಂತ್ರದ ಭಾವನೆಗಳನ್ನು ಹೇಗೆ ಬಂತು ನಮಗೆ ಸ್ವಾತಂತ್ರ್ಯ ಅಂತ ಅನ್ನೋದನ್ನ ಮುಂದಿನ ಪೀಳಿಗೆಗೆ ಅರ್ಥೈಸುವಂತ ರೀತಿಯಲ್ಲಿ ಆ ಚೌಕವನ್ನು ಮಾಡಿದ್ದಾರೆ. ಆಶ್ಚರ್ಯ ಆಗುತ್ತೆ. ನಿಜವಾಗೂ ನಿಮಗೆ ಹೆಂಗ ಐಡಿಯಾ ಬಂತು ಗೊತ್ತಿಲ್ಲ. ಇಲ್ಲಿಗೆ ನಾವು ಸ್ವತಂತ್ರ ತಗೊಂಡಿದ್ದನ್ನ ಈಗಾಗಲೇ ಈ ಜನರೇಷನ್ ಒಂದಿಷ್ಟು ಮರ್ತೆ ಹೋಗ್ಬಿಟ್ಟಿದೆ. ಮುಂದಕ್ಕೆ ಗಾಂಧಿ ಯಾರು ಅಂದ್ರೆ ಅದೇ ಆ ಕೋಲ್ ಹಿಡ್ಕೊಂಡಿದ್ದವನಲ್ಲ ಅಲ್ಲಿ ಆ ಚೌಕದಲ್ಲಿ ಅನ್ನೋ ಮಟ್ಟಿಗೆ ಬರುವಂತ ಸಂದರ್ಭ ಇವತ್ತು ಅವರು ಅದನ್ನ ಜ್ಞಾಪಿಸುವಂತ ರೀತಿಯಲ್ಲಿ ಆ ಚೌಕವನ್ನ ಮಾಡಿದ ಆಜಾದ್ ಚೌಕ ನಿಜ ಕೂಡ ಇತಿಹಾಸದಲ್ಲಿ ಉಳಿಯುತ್ತೆ. ಅದಾಯ್ತಪ್ಪ ಅಂತೇಳಿ ಇಲ್ಲಿ ಬಂದ್ರೆ ಏನ್ರಿ ಇದು? ಅಲ್ಲ, ಇದು ಏನು ಅದ್ಭುತ ಕ್ರಿಯೇಟ್ ಮಾಡಿದ್ದೀರಿ ನೀವು. ಶ್ರೀನಿವಾಸ್, ನೀನು ನೋಡಿಲ್ಲಪ್ಪ, ನೀನು ಎಲ್ಲೋ ನೋಡಿದ್ಯಾ? ಇಡೀ ದೇಶದಲ್ಲಿ ನಾನು ಇಡೀ ನಮ್ದು ರಾಜ್ಯದೇ ಮಾತಾಡ್ತೀನಿ. ನಮ್ಮ ರಾಜ್ಯದಲ್ಲಿ ಇಂಥದ್ದೊಂದು ಅಂಬೇಡ್ಕರ್ ಭವನ ಕಟ್ಟಬಹುದು. ಹಣ ಕೊಟ್ರೆ ಸರ್ಕಾರದಿಂದ ನೀವು ಕಟ್ಬಿಡ್ತೀರ. ಆದ್ರೆ ಅದರ ಕಾನ್ಸೆಪ್ಟ್ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯನ್ನ ಅವರ ಹುಟ್ಟಿನಿಂದ ಕೊನೆಯವರೆಗೂ ಅವರ ಆದರ್ಶಗಳನ್ನ ಅರ್ಥೈಸೋದಿದೆಯಲ್ಲ, ಅದು ಸುಲಭ ಅಲ್ಲ. ಅದಕ್ಕೂ ಆಧುನಿಕತೆ ಇದೆ. ಎಲ್ಲ ಎಲೆಕ್ಟ್ರಾನಿಕ್, ಇದು ಎಲ್ಲ ಕಿಯೋಸ್ಕ್ಸ್ ಮಾಡಿ ಅದನ್ನ ನೀವು ಬಟನ್ ಒತ್ತಿದ್ರೆ ಸಾಕು, ಅದು ಅವ್ರ ಇತಿಹಾಸ ಹೇಳ್ಬಿಡುತ್ತೆ. ಇವತ್ತು ಬಹುಶಃ ಮುಂದೆ ಇದು ಒಂದು ಯಾತ್ರಾ ಸ್ಥಳ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಒಂದು ಟೂರಿಸಂ ಸೆಂಟರ್, ಮಕ್ಕಳಿಗೆ ಪ್ರತಿಯೊಂದು ಶಾಲೆಯ ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಅಂಬೇಡ್ಕರ್ ಬಗ್ಗೆ ನೀವು ಹೇಳಕ್ ಬೇಕಾಗಿಲ್ಲ, ಅದೇ ಹೇಳುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದೀರಿ. ನಿಜಕ್ಕೂ ನಾನು ಯಾವ ರೀತಿ ನಿಮ್ಗೆ ಅಭಿನಂದನೆ ಹೇಳಬೇಕು ಗೊತ್ತಿಲ್ಲ. It's an extraordinary contribution to your constituency, and this will remain in the history of Chintamani. ಚಿಂತಾಮಣಿಯ ಇತಿಹಾಸದಲ್ಲಿ ನೀವು ಇವತ್ತು ಉಳಿದೋಗ್ಬಿಟ್ಟಿದ್ದಾರೆ. ಯಾರೇನಾರ ಟೀಕೆ ಮಾಡಲಿ, ಆದ್ರೆ ನಿಮ್ಮಲ್ಲಿ ನಮ್ಮ ಅಣ್ತಮ್ಮರ ಜೊತೆನಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನು ಹೇಳಿ, ನೀವೆಲ್ಲ ಅವ್ರ ಜೊತೆಲಿ ಇವತ್ತು ಎಲ್ಲ ಇಲ್ಲಿ ನಮ್ಮ ಸಂಘಟನೆಗಳು ಬಂದಿದ್ದಾವೆ ಅಲ್ಲ, ಎಲ್ಲ ಸಂಘಟನೆಗಳು ಬಂದಿದ್ದಾರೆ. ಹೆಚ್ಚು ಕಡಿಮೆ ಒಬ್ಬರ ಬಿಟ್ಟಿದ್ರೆ ಹೋಗ್ಲಿ ಬಿಡಿ, ಆದ್ರೆ ಎಲ್ಲರೂ ಬಂದಿದ್ದೀರ. ನಿಮ್ಮ ಉದ್ದೇಶ ಏನಿದೆ? ಸ್ವಾಭಿಮಾನದ ಬದುಕು ನಮಗೆ ಸಿಗಬೇಕು ಅನ್ನೋದೇ ನಿಮ್ಮ ಹೋರಾಟ. ಅದಕ್ಕೆ ಸಹಕಾರಿಯಾಗಿ ನಿಂತ ಒಬ್ಬ ಸಹೋದರನ ಜೊತೆಯಲ್ಲಿ ನೀವು ಇರ್ಬೇಕಲ್ವಾ? ದಯಮಾಡಿ ಆ ಕೆಲಸ ಮಾಡಿ ಅಂತೇಳಿ ನಾನು ವೈಯಕ್ತಿಕವಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡೋದಕ್ಕೆ ಮಾದೇವಪ್ಪನವರು ಬಂದಿದ್ದಾರೆ. ಯಾಕೆಂದ್ರೆ ಬಹಳ ಚೆನ್ನಾಗಿ ಅರ್ಥೈಸಿಕೊಂಡು ಅದನ್ನ ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥ ಶಕ್ತಿ, ಬುದ್ಧಿವಂತಿಕೆ ಅವರಿಗೆ ಇದೆ. ಬಹಳಷ್ಟು ಈಗ ತಾನೇ ನಮ್ಮನ್ನ ಸಂವಿಧಾನ ಓದಿಸಿದ್ರು, ಅದನ್ನು ಮಾಡಿದವರೇ ಮಹಾದೇವಪ್ಪನವರು. ಇವತ್ತು ಎಲ್ಲಾ ಸಭೆಗಳಲ್ಲಿ, ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ನಲ್ಲಿ, ಎಲ್ಲಾ ಸಭೆಗಳಲ್ಲಿ ಸಂವಿಧಾನವನ್ನ ಓದಬೇಕು ಅಂತೇಳಿ ಶಾಲೆಯ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಇವತ್ತು ಆ ಪದ್ಧತಿಯನ್ನ ತಂದಂತವ್ರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಮಹಾದೇವಪ್ಪನವರು. ಹಾಗಾಗಿ ಇವತ್ತು ನಾನು ಹೆಚ್ಚು ಮಾತನಾಡೋದಕ್ಕೂ ಹೋಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚರಿತ್ರೆಯನ್ನ ಎಲ್ಲಿಂದ ಪ್ರಾರಂಭ ಮಾಡಬೇಕು? ಅವರ ಹುಟ್ಟು ತಮಗೆಲ್ಲ ಗೊತ್ತಿದೆ. ಅತ್ಯಂತ ಬಡ ಕುಟುಂಬ, 14ನೇ ಮಗ.
ಯಾರಾದ್ರೂ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ನಂತರ ಅವರ ವಿದ್ಯಾಭ್ಯಾಸ, ಪ್ರಾಥಮಿಕ ವಿದ್ಯಾಭ್ಯಾಸ ಹೇಗಾಯ್ತು ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ, ಚರಿತ್ರೆ ಗೊತ್ತಿದೆ ನಿಮಗೆ. ಅಂಥದ್ದನ್ನು ಕೂಡ ಮೀರಿ ಪದವಿಯನ್ನ ಪಡ್ಕೊಂಡು ಆನಂತರ ಹೊರದೇಶಕ್ಕೆ ಹೋಗಿ, ಈ ಕಾಲದಲ್ಲಿ ಯಾರು ಬೇಕಾದ್ರೂ ಏರೋಪ್ಲೇನ್ ಹತ್ಕೊಂಡು ಹೊರಟೋಗ್ತಾರೆ, ಆದ್ರೆ ಅವತ್ತಿಗೆ ಹೊರದೇಶಕ್ಕೆ ಹೋಗಿರ್ತಕ್ಕಂಥ ಭವಿಷ್ಯ ನನಗೆ ಗೊತ್ತಿರುವಂತ ಇತಿಹಾಸದಲ್ಲಿ ಮೊದಲನೇ ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಇಡೀ ದೇಶದಲ್ಲಿ. ಬರೇ ಹೋಗಿ ಅಲ್ಲೇನೋ ಓದ್ಕೊಂಡು ಬರೋದಲ್ಲ, ಆದ್ರೆ ಅಪ್ರತಿಮವಾಗಿ ಜ್ಞಾನವನ್ನ ಸಂಪಾದನೆ ಮಾಡೋದಿದೆಯಲ್ಲ. ನಾನು ಕೂಡ ಇಂಗ್ಲೆಂಡ್ ಅಲ್ಲಿ ಅವ್ರು ಇದ್ದಿದ್ದ ಮನೆ, ಅವ್ರು ಹೋಗಿದ್ದ ಕಾಲೇಜು, ಆ ಲೈಬ್ರರಿ ಎಲ್ಲ ನೋಡ್ಕೊಂಡು ಬಂದಿದ್ದೇನೆ. ಆ ಅಪ್ರತಿಮವಾದ ನಾಲೆಡ್ಜ್ ಅನ್ನ, ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ನನಗಿನ್ನ ಇನ್ನು ಮೇಲೆ ಯಾರೂ ಇಲ್ಲ ಅಂತಕ್ಕಂಥದ್ದು. ಆ ಕಾಲಕ್ಕೆ, ಆ ಕಾಲಘಟ್ಟದಲ್ಲಿ 6 ಜನ, ಇಡೀ ಪ್ರಪಂಚದಲ್ಲಿ 6 ಜನರನ್ನ ಅತ್ಯಂತ ಜ್ಞಾನಿಗಳು ಅಂತ ಹೇಳಿ 2ನೇ ಯುದ್ಧದ ಸಂದರ್ಭದಲ್ಲಿ ಹೇಳ್ತಾರೆ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರು. ಇಡೀ ಪ್ರಪಂಚದಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡಿದಂತ 6 ಜನರ ಪೈಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಲ್ತಾರೆ ಅಂತ ಹೇಳಿದ್ರೆ ಎಷ್ಟು ಜ್ಞಾನವನ್ನ ಸಂಪಾದನೆ ಮಾಡಿದ್ರು. ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಅಲ್ಲಿಯ ಸಂಪಾದನೆ, ಆ ಜ್ಞಾನದ ಸಂಪಾದನೆ ಇಡೀ ಭಾರತವನ್ನ ಬದಲಿಸುವಂತ ಜ್ಞಾನವನ್ನ ಸಂಪಾದನೆ ಮಾಡಿದ್ರು. ಇವತ್ತು ನಾವು ಎಲ್ಲ ನೋಡ್ತೀವಿ, ಆಧುನಿಕ ಭಾರತ ಇವತ್ತೇನಾದ್ರೂ ಈ ದೇಶ ಇವತ್ತು ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ತಾ ಇದ್ದೀವಿ ಅಂತಂದ್ರೆ, India stands as the 4th largest economy in the world today. ಆ ಸ್ಥಾನ ಇವತ್ತು ಬರಬೇಕಾದ್ರೆ ಅದ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೋಗ್ಬೇಕು. ಅವರು ಪ್ರಬಂಧ ಬರೀತಾರೆ, ದಿ ವ್ಯಾಲ್ಯೂ ಆಫ್ ಎ ರುಪಿ. ಅವತ್ತಿಗೆ ನಮ್ಮ ರುಪಿಯ ಭವಿಷ್ಯ ಹೇಗಿರುತ್ತೆ, ಹೇಗಿರ್ಬೇಕು ಅನ್ನೋದನ್ನ ಅವತ್ತಿಗೆ ಅವರು ಬರೆದಿಟ್ಟಿರ್ತಕ್ಕಂಥದ್ದು. ಇವತ್ತು ಅದರ ಆಧಾರದ ಮೇಲೆ ರಿಸರ್ವ್ ಬ್ಯಾಂಕ್ ಮಾಡಿದ್ರು. ಆ ರಿಸರ್ವ್ ಬ್ಯಾಂಕಿನ ಕಂಟ್ರೋಲ್ ಏನಿದೆಯಲ್ಲ, ಈ ದೇಶದ ಆರ್ಥಿಕ ವ್ಯವಸ್ಥೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಕೊಡುಗೆ. ಯಾವ ಏರಿಯಾ, ಯಾವ ಕ್ಷೇತ್ರ ಅವ್ರು ಮುಟ್ಲಿಲ್ಲ ರೀ. ಇವತ್ತು ನಾವು ಹೆಣ್ಮಕ್ಕಳು, ಮಹಿಳೆಯರ ಬಗ್ಗೆ ಒಂದು ಮಹಿಳಾ ಮೀಸಲಾತಿ ಮಾಡೋದಕ್ಕೆ ಓದಾಡ್ತಾ ಇದೀವಿ. ನಾವು ಮಹಿಳೆಯರಿಗೆ ಹಕ್ಕು ಕೊಡಬೇಕು, ಆಸ್ತಿಯಲ್ಲಿ ಹಕ್ಕು ಕೊಡಬೇಕು, ತೀರ್ಮಾನಗಳಲ್ಲಿ ಹಕ್ಕು ಕೊಡಬೇಕು. ಅದಕ್ಕಾಗಿ ನಾನು ಹಿಂದೂ ಕೋಡ್ ಬಿಲ್ ತರ್ತೇನೆ ಅಂತೇಳಿ ತಗೊಂಡು ಬಂದ್ರಲ್ಲ, ಯಾರಾದ್ರೂ ಹೇಳಿದ್ರೆ ಇವತ್ತು ಹೆಣ್ಮಕ್ಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು. ಈ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಅದಕ್ಕಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆ ಕೊಟ್ಟರು. ಇವತ್ತು ಈ ದೇಶದಲ್ಲಿ ಸಮಾನತೆಯನ್ನ ಪ್ರತಿಪಾದನೆ ಮಾಡೋದಕ್ಕೆ ಮಾತುಗಳನ್ನು ಆಡ್ತೇವೆ. ಸಂವಿಧಾನದ ಮೊದಲನೇ ಪುಟದಲ್ಲಿ ಈಗ ನಾವು ಓದಿದ್ವಲ್ಲ ಸಮಾನತೆ. ಯಾವ ದೇಶದ ಸಂವಿಧಾನದಲ್ಲಿ ಕೂಡ ಈ 3 ಭಾಗಗಳನ್ನ, ಸಮಾನತೆ, ಭ್ರಾತೃತ್ವ, ನ್ಯಾಯ, ಜಸ್ಟಿಸ್, ಇದನ್ನ ಸಂವಿಧಾನದಲ್ಲಿ ಬರೆದಿಡುವಂತ ತೀರ್ಮಾನ, ಒಂದು ವೇಳೆ ಆ ಸಂವಿಧಾನದಲ್ಲಿ ನಿಮಗೆ ಈಕ್ವಾಲಿಟಿ ಬರದೇ ಇಲ್ಲದೆ ಇದ್ರೆ, ನ್ಯಾಯ, ಜಸ್ಟಿಸ್ ಬರದೇ ಇದ್ರೆ, ಭ್ರಾತೃತ್ವ ಬರೆದೋಗಿದ್ರೆ ಇವತ್ತು ದೇಶದ ಪರಿಸ್ಥಿತಿ ಏನಾಗ್ತಾ ಇತ್ತು? ಪ್ರಜಾಪ್ರಭುತ್ವದ ಮಾತುಗಳನ್ನ ಆಡ್ತೇವೆ ನಾವು.
One of the true democrat in the world is only Ambedkar, nobody else. ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳು, ಅವರ ಆದರ್ಶಗಳು ಇವತ್ತು ಈ ದೇಶಕ್ಕೆ ಸ್ವಾಭಿಮಾನವನ್ನು ತರ್ತಕ್ಕಂಥವು. ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ಮಾತಾಡಿದ್ದಾರೆ. ಪಾಕಿಸ್ತಾನ ಇಂಡಿಯಾ ಪಾರ್ಟಿಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರಂತ ಅತಿ ದೊಡ್ಡ ನಾಯಕನ ಜೊತೆ ಸಂಘರ್ಷಕ್ಕಿಳಿತಾರಲ್ರಿ, ಯಾರಿಗೋಸ್ಕರ? ನನ್ನ ಜನ ನಮ್ಮವರನ್ನ ಪ್ರತಿನಿಧಿಯನ್ನ ಆರಿಸುವಂತ ಹಕ್ಕು ಬೇಕು, ಬೇರೆಯವರು ನನ್ನ ಜನರನ್ನ ಆರಿಸಬಾರದು, ನನ್ನ ಜನನೇ ಹರಿಸಬೇಕು ಅನ್ನುವಂತ ತೀರ್ಮಾನಕ್ಕೆ ಗಾಂಧೀಜಿಯವರ ಜೊತೆಯಲ್ಲಿ ಸಂಘರ್ಷ ಮಾಡಿದಂಥದ್ದನ್ನು ಸ್ಮರಿಸಿಕೊಳ್ಬೇಕು. ಇಡೀ ಪ್ರಪಂಚದ ವ್ಯವಸ್ಥೆನಲ್ಲಿ, ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒನ್ ಮ್ಯಾನ್ ಒನ್ ವೋಟ್. ನೀನ್ ದೊಡ್ಡ ಸಾಹುಕಾರ ಶ್ರೀಮಂತ ಇದ್ರು ನಿನಗೆ ಒಂದೇ, ಆ ಬೀದಿಯಲ್ಲಿ ಅಥವಾ ಕಸ ಗುಡಿಸ್ತಾನಲ್ಲ ಅವನು ಬಡವ, ಅವನಿಗೂ ಒಂದೇ. ಕಾರಣ ಸಮಾನತೆಯನ್ನು ತರಬೇಕು, ಈಕ್ವಲ್ ಸ್ಟೇಟಸ್ ಇನ್ ದಿ ಐಸ್ ಆಫ್ ಲಾ, ಅದನ್ನ ತರಬೇಕು ಅಂತ ಹೇಳಿ ಬಾಬಾ ಸಾಹೇಬರು ಇವತ್ತು ನಮಗೆ ಆ ಫ್ರಾಂಚೈಸಿಯನ್ನು ಕೊಟ್ಟು ಹೋಗಿದ್ದಾರೆ. ಸ್ನೇಹಿತರೆ, ನಾವು ಆ ದಾರಿಯಲ್ಲಿ ಹೋಗಬೇಕು. ಆ ದಾರಿಯಲ್ಲಿ ನಾವು ಹೋದ್ರೆ ನಮಗೊಂದಿಷ್ಟು ಸ್ವಾಭಿಮಾನ ಬರುತ್ತೆ, ಸಮಾನತೆ ಬರುತ್ತೆ, ಭ್ರಾತೃತ್ವ ಬರುತ್ತೆ. ಅದಕ್ಕಾಗಿ ನನ್ನ ಮನವಿ ನಿಮಗೆಲ್ಲರಿಗೂ ಕೂಡ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ಎಲ್ಲರೂ ಕೂಡ ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಇನ್ನು ಪ್ರಸ್ತುತ ಸಮಾಜ ಯಾವ ರೀತಿ ಇದೆ ಅಂತ ಹೇಳಿ ನೀವು ಸ್ವತಃ ತಾವೆಲ್ಲ ಅನುಭವಿಸ್ತಾ ಇದ್ದೀರಿ. ಬದಲಾವಣೆ ಆಗಿದೆ ನಿಜ. ಅನೇಕ ಜನ ಈ ಸಮುದಾಯಗಳು, ಶೋಷಿತ ಸಮುದಾಯಗಳಿಗೆ ಸೇರಿದಂತವರು ವಿದ್ಯಾವಂತರಾಗಿದ್ದಾರೆ ನಿಜ, ಸರ್ಕಾರಿ ನೌಕರಿಯಲ್ಲಿದ್ದಾರೆ ನಿಜ, ಮಂತ್ರಿಗಳಾಗಿದ್ದಾರೆ ನಿಜ. ಸಾಮಾಜಿಕವಾಗಿ ಇನ್ನೂ ಕೂಡ ಸಮಾಜ ನಮ್ಮನ್ನ ಒಪ್ಪಲಿಲ್ಲ, ಸಮಾನತೆಯನ್ನು ಕೊಡೋದಕ್ಕೆ ಇನ್ನೂ ಕೂಡ ಒಪ್ಪಲಿಲ್ಲ ಅನ್ನೋದಕ್ಕೆ ಒಂದೇ ನಿದರ್ಶನ ಮೊನ್ನೆ ನಡೆದಂತ ಘಟನೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಗಿದಂತ ಘಟನೆ. ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಒಂದು ಊರಿನಲ್ಲಿ ಹೋಗಿ ಭಾಷಣ ಮಾಡಿ ಬರ್ತಾನೆ. ಆ ಭಾಷಣ ಮಾಡಿ ಬಂದಾಗ ಅದನ್ನ ಏನದು ಪೂಜೆ ಮಾಡಿ, ಅದನ್ನೆಲ್ಲ ಹೋಮ ಮಾಡಿ, ಅದನ್ನ ಕ್ಲೆನ್ಸಿಂಗ್ ಮಾಡ್ತಾರೆ, ಶುದ್ಧೀಕರಣ ಮಾಡ್ತಾರೆ. ಅಂದ್ರೆ 80 ವರ್ಷ ಆಗಿದೆ ಸ್ವತಂತ್ರ ಬಂದು, ನಾವೇನು ಸಂದೇಶ ಕೊಡ್ತಾ ಇದ್ದೀವಿ? ಇದೇ ಘಟನೆಯನ್ನ ಬಾಬು ಜಗಜೀವನ್ ರಾಮ್ ಅವರಿಗೆ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿದ್ರು. ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಅವರು ಉದ್ಘಾಟನೆ ಮಾಡಿ ಬಂದ ನಂತರ ಆ ಸ್ಥಳವನ್ನು ಶುದ್ಧೀಕರಣ ಮಾಡಿದ್ದು ನಾವೇನ್ ಮರ್ತಿದ್ದೀವಿ ಅನ್ಕೊಂಡ್ರ? ಇವತ್ತು ಅದರ ಬಗ್ಗೆ ನೀವುಗಳೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಯಾವ ಸಮಾಜ ಇನ್ನೂ ಕೂಡ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಮನುಸ್ಮೃತಿಯ ಮನಸ್ಸನ್ನ ಇವತ್ತಿಗೂ ಕೂಡ ನಡೆಸ್ತಾರೆ ಅಂತ ಹೇಳಿದ್ರೆ, ಆ ವರ್ಗ ಇದೆ ಅಂದ್ರೆ ಅದಕ್ಕೆ ನಾವು ಖಂಡಿಸದೆ ಮತ್ತೇನ್ ಮಾಡಬೇಕು?